ಹಲೋ ಫ್ರೆಂಡ್ಸ್, AVK ಹ್ಯಾಬಿ ಐಡಿಯಾಸ್ಗೆ ಸ್ವಾಗತ. ರಾಜಸ್ಥಾನ್ ಸೀರೀಸ್ನಲ್ಲಿ ಜೈಸಲ್ಮೇರ್ನ ಕೊನೆಯ ವಿಡಿಯೋನ ನಿಮ್ಮ ಮುಂದ್ಗಡೆ ಇಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಅತ್ಯಂತ ಗ್ರ್ಯಾಂಡ್ ಆಗಿರುವಂಥ ಒಂದು ಹವೇಲಿ, ಬಡಾಬಾಗ್ ಅಂತ ಹೇಳುವಂಥ ರಾಜರ ಸಮಾಧಿ ಮತ್ತು ರಣಕ್ಪುರ್ನ ಜೈನ್ ಟೆಂಪಲ್ ಅನ್ನ ನೋಡೋಣ. ಚಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ ಈ ಸುಂದರವಾದ ಮನೆ, ಇದನ್ನ ಪಟವಂಕಿ ಹವೇಲಿ ಅಂತ ಕರೀತಾರೆ. ಜೈಸಲ್ಮೇರ್ ಸಿಲ್ಕ್ ರೂಟ್ನ ಪಾರ್ಟ್ ಆಗಿತ್ತು. ಇಲ್ಲಿ ಸುಮಾರು ಜನ ಬಿಸ್ನೆಸ್ ಮೆನ್ಗಳು ಇರ್ತಾ ಇದ್ರು. ಮುಖ್ಯವಾಗಿ ಜೈನ್ ಕಮ್ಯುನಿಟಿ ಅವರು ಇಲ್ಲಿ ಬಹಳಷ್ಟು ಜನ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು. ಪಟ್ವಾ ಅಂದ್ರೆ ವ್ಯಾಪಾರ ಮಾಡೋನು ಅಂತ ಅರ್ಥ. ತನ್ನ 5 ಜನ ಮಕ್ಕಳಿಗೆ ಒಂದೊಂದು ಹವೇಲಿಯನ್ನ ಇವನು ಕಟ್ಕೊಟ್ಟ. ಇದು ಹಿಂದೂ ಮತ್ತು ಇಸ್ಲಾಮಿಕ್ ಆರ್ಕಿಟೆಕ್ಚರ್ನಲ್ಲಿ ಇದೆ. ಇಲ್ಲಿ ಸಿಗುವಂತ ಯೆಲ್ಲೋ ಸ್ಯಾಂಡ್ ಸ್ಟೋನ್ ಅನ್ನ ಉಪಯೋಗಿಸಿಕೊಂಡು ಸುಂದರವಾದ ಸ್ಕಲ್ಪ್ಚರ್ಸ್ ಅನ್ನ ಇವರು ಮಾಡಿದ್ದಾರೆ. ಒಂದು ಹವೇಲಿ ಕಟ್ಟೋದಕ್ಕೆ 12 ವರ್ಷಗಳನ್ನ ತಗೊಂಡ್ರು. ಆ ತರ 5 ಹವೇಲಿಗಳು ಇಲ್ಲಿದೆ. ಒಟ್ಟು ಈ ಎಂಟೈರ್ ಕಾಂಪ್ಲೆಕ್ಸ್ ಅನ್ನ ಮಾಡೋದಕ್ಕೆ ಸುಮಾರು 60 ವರ್ಷಗಳನ್ನ ತಗೊಂಡಿದ್ದಾರೆ. ಈ ಬಿಸ್ನೆಸ್ ಮೆನ್ಗಳು ಗೋಲ್ಡ್, ಡ್ರೈ ಫ್ರೂಟ್ಸು, ಮುಖ್ಯವಾಗಿ ಅಫೀಮು, ಗಾಂಜಾಗಳನ್ನ ಇರಾನ್, ಇರಾಕ್, ಅಫ್ಘಾನಿಸ್ತಾನ್ ಆ ದೇಶಗಳಿಗೆ ರಫ್ತು ಮಾಡಿ ಬಹಳ ಹಣವನ್ನು ಸಂಪಾದನೆ ಮಾಡಿದ್ರು. ಎಷ್ಟು ಸಂಪಾದನೆ ಮಾಡಿದ್ರು ಅಂದ್ರೆ ಈ ಪಟ್ವಾಗಳು ಇಲ್ಲಿನ ರಾಜರಿಗೆ ಫೈನಾನ್ಸ್ ಮಾಡ್ತಿದ್ರಂತೆ. ನಾವು ಹವೇಲಿಯ ಒಳಗಡೆ ಬಂದಿದ್ದೀವಿ. ನಾವೀಗ ನೋಡ್ತಾ ಇರೋದು ಶೀಶ್ ಮೆಹಲ್ ಅಂತ. ಸಣ್ಣ ಸಣ್ಣ ಮಿರರ್ಗಳನ್ನ ಎಲ್ಲ ಗೋಡೆ ಮೇಲೆ, ಚಾವಣಿ ಮೇಲೆ ಫಿಕ್ಸ್ ಮಾಡಿ ಪೇಂಟಿಂಗ್ ಅನ್ನು ಮಾಡಿ ಬಹಳ ಚೆನ್ನಾಗಿ ಕಾಣುತ್ತೆ. ಹಳೆಯ ಕಾಲದಲ್ಲಿ ಅವರು ಯೂಸ್ ಮಾಡ್ತಾ ಇದ್ದ ತಕಡಿ ಕಲ್ಲು. ಅವರ ಅಕೌಂಟಿಂಗ್ ಬುಕ್ಕು, ಹಳೆಯ ಕಾಲದ ನೋಟ್ಗಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕತ್ರಿ. ಈ ಕತ್ರಿಯಿಂದನೇ ಅವರು ಅಫೀಮನ್ನ ಕಟ್ ಮಾಡಿ ಕೊಡ್ತಾ ಇದ್ರಂತೆ ವ್ಯಾಪಾರದಲ್ಲಿ. ಜೈಸಲ್ಮೇರ್ ಇವನು ಬೀಗ ಅಥವಾ ಲಾಕಿಂಗ್ ಸಿಸ್ಟಮ್ ಇದೆಯಲ್ಲ, ಇದಕ್ಕೂ ಬಹಳ ಫೇಮಸ್ಸು. ವಿಚಿತ್ರವಾದ ಬಹಳ ಸುರಕ್ಷಿತವಾದ ಲಾಕಿಂಗ್ ಈಗಲೂ ಕೂಡ ಜೈಸಲ್ಮೇರಲ್ಲಿ ಸಿಗುತ್ತೆ. ಹವೇಲಿಯ ಒಳಗಡೆ ಕೂಡ ಹೊರಗಡೆ ಇದ್ದಷ್ಟೇ ಬಹಳ ಚೆನ್ನಾಗಿದೆ. ಮೇಲ್ಗಡೆ ಚಾವಣಿ ನೋಡ್ಬೋದು. ಪ್ರತಿ ಫ್ಲೋರ್ ಅಲ್ಲೂ ಡಿಫ್ರೆಂಟ್ ಟೈಪ್ ಅಲ್ಲಿ ಚಾವಣಿನ ಇಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಮರದಿಂದ, ಮುಖ್ಯವಾಗಿ ಗಂಧದ ಮರದಿಂದ ಮಾಡಿರೋ ಚಾವಣಿ ಅಂತ ಇದು ಡ್ರೆಸ್ಸಿಂಗ್ ರೂಮ್. ಈ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಂಗಾರದಿಂದ ಮಾಡಿರುವಂತ ಪೇಂಟಿಂಗ್ ಅನ್ನು ನೋಡ್ಬೋದು. ಇದು ಗೆಸ್ಟ್ ಹೌಸ್. ಫ್ರಿಡ್ಜ್ ಕಾಣ್ತಾ ಇದೆಯಲ್ಲ ದೂರದಲ್ಲಿ, ಈ ಫ್ರಿಡ್ಜ್ ಆ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ.
ಮೇಲ್ಗಡೆ ಇದೆಯಲ್ಲ ಅಲ್ಲಿ ಕೆರೋಸಿನ್ ಅನ್ನು ಹಾಕಿದರೆ ಸಣ್ಣ ಮೋಟರ್ ಫ್ರಿಜ್ ಅನ್ನ ಕೂಲ್ ಆಗಿರ್ತಿತ್ತು. ಕೆರೋಸಿನ್ ಅನ್ನ ರನ್ ಮಾಡಿ ಫ್ರಿಜ್ ಅನ್ನ ಅವರು ಯೂಸ್ ಮಾಡ್ತಾ ಇದ್ರು. ಮೇಲ್ಚಾವಣಿಯನ್ನು ನೋಡಿ ಈ ಫ್ಲೋರ್ ಅಲ್ಲಿ. ಒಟ್ಟಾರೆಯಾಗಿ ನಾವು ಜೈಸಲ್ಮೇರ್ ಅಲ್ಲಿ ನಾವು ಎಲ್ಲೂ ಪ್ಯಾಲೇಸ್ ಅಲ್ಲಿ ಹೋಗ್ಲಿಲ್ಲ, ಯಾಕೆಂದ್ರೆ ಪ್ಯಾಲೇಸ್ ಇಷ್ಟು ಗ್ರ್ಯಾಂಡ್ ಆಗಿಲ್ಲ ಜೈಸಲ್ಮೇರ್ ಅಲ್ಲಿ. ಆದ್ರೆ ಈ ಹವೇಲಿ ಅಥವಾ ಈ ಬಿಸ್ನೆಸ್ ಮ್ಯಾನ್ ನ ಮನೆ ಪ್ಯಾಲೇಸ್ಗಿಂತನೂ ತುಂಬಾ ಸೊಗಸಾಗಿದೆ, ತುಂಬಾ ಗ್ರ್ಯಾಂಡ್ ಆಗಿದೆ. ಅದೇ ಇದರ ವಿಶೇಷ. ಇದು ಘಂಟಾಘರ್, ಜೋಧ್ಪುರ್ನಲ್ಲಿರೋ ಘಂಟಾಘರ್. ಇದನ್ನ ಜೋಧ್ಪುರದ ರಾಜ ಪಟ್ವಾಗೆ ಗಿಫ್ಟ್ ಆಗಿ ಕೊಟ್ಟಿದ್ದಂತೆ. ನಾವು ಟೆರಾಸ್ ಮೇಲ್ಗಡೆ ಬಂದ್ರೆ ಈ ತರಾಗಿ ಕಾಣುತ್ತೆ. ಇಲ್ಲೂ ಕೂಡ ಒಳ್ಳೆ ಸ್ಕಲ್ಪ್ಚರ್ಸ್ ಗಳಿದೆ. ದೂರದಿಂದ ಸೋನಾರ್ ಕಿ ಕಿಲಾ, ಜೈಸಲ್ಮೇರ್ನ ಕಿಲಾ ಕಾಣುತ್ತೆ. ನಾವೀಗ ಬಂದಿರೋದು ಮತ್ತೊಂದು ಸುಂದರವಾದ ಪ್ರದೇಶ, ಬಡಾಬಾಗ್ ಅಂತ. ಇಲ್ಲಿ ರಾಯಲ್ ಫ್ಯಾಮಿಲಿಯವರ ಸಮಾಧಿಗಳನ್ನ ನೋಡ್ಬೋದು. ಈ ಸಮಾಧಿಗಳನ್ನ ರಾಜಸ್ಥಾನದಲ್ಲಿ ಛತ್ರಿಗಳು ಅಂತ ಕರೀತಾರೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಮೇಲ್ಗಡೆ ಗುಮ್ಮಟ ಇದೆಯಲ್ಲ, ಇದು ಇಸ್ಲಾಮಿಕ್ ಆರ್ಕಿಟೆಕ್ಚರು. ಈ ದೊಡ್ಡ ದೊಡ್ಡ ಸಮಾಧಿಗಳು ನೋಡೋದಕ್ಕೆ ಚೆನ್ನಾಗಿದೆಯಲ್ಲ, ಇದು ರಾಜರ ಸಮಾಧಿಗಳು. ಸಣ್ಣ ಸಣ್ಣದಿದೆಯಲ್ಲ, ಅದು ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರುತ್ತೆ. ಈ ಸಮಾಧಿಗಳನ್ನ ಫಸ್ಟು ರಾಜ ಸತ್ತಾಗ ಅವನನ್ನ ಇಲ್ಲಿ ಸುಡಲಾಗುತ್ತೆ. ಸುಟ್ಟಾದ ನಂತರ ಈ ತರ ಇದೆಯಲ್ಲ, ಕೆಳಗಡೆ ಪ್ಲಾಟ್ಫಾರ್ಮ್ ಮಾತ್ರ ಕಟ್ಟಿರ್ತಾರೆ. ಅವನ ಮೊಮ್ಮಗನ ಮದುವೆ ಸಮಯದಲ್ಲಿ ಮೇಲ್ಗಡೆ ಪಾರ್ಟ್ ಅನ್ನ ಕಟ್ತಾರಂತೆ. ಅಲ್ಲಿವರೆಗೆ ಬರೇ ಕೆಳಗಡೆ ಪ್ಲಾಟ್ಫಾರ್ಮ್ ಮಾತ್ರ ಇರುತ್ತೆ. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಅರ್ಥಕ್ವೇಕ್ ಆಗಿ ಕೆಲವೊಂದು ಛತ್ರಿಗಳು ಹಾಳಾಗಿದೆ. ಅದನ್ನ ರಿಪೇರಿ ಮಾಡ್ತಾ ಇದ್ದಾರೆ ಈಗ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಾಜ ಮತ್ತು ರಾಣಿಯರ ಚಿತ್ರಗಳನ್ನು ನೋಡ್ಬೋದು. ಅಂದ್ರೆ ಅರ್ಥ ಇಲ್ಲಿ ಸತಿ ಆಗಿದೆ ಅಂತ ಅರ್ಥ. ಸತಿ ಅಂದ್ರೆ ರಾಜನ ಸತ್ತಾಗ ಅವನ ಹೆಂಡತಿಯರು ಕೂಡ ಆ ಚಿತೆಗೆ ಹಾರಿ ತಮ್ಮ ಪ್ರಾಣವನ್ನು ಬಿಡ್ತಾ ಇದ್ರು. ಇಲ್ಲೂ ನೋಡಿ, ಇದು ಸತಿಯಾಗಿದೆ. 2 ಮುಖ್ಯ ರಾಣಿಯರು, ಉಳಿದ 6 ಜನ ಅವನ ನಾರ್ಮಲ್ ರಾಣಿಯರಾಗಿದ್ರು. ಒಟ್ಟು ಆ ರಾಜನಿಗೆ 8 ರಾಣಿಯರು ಇದ್ರು ಅಂತ ಅರ್ಥ. ಇಲ್ಲಿ ಖಾಲಿ ಜಾಗ ಇದೆಯಲ್ಲ, ಇಲ್ಲಿ ಮಳೆ ಬಂದಾಗ ನೀರು ತುಂಬಿಕೊಳ್ಳುತ್ತೆ. ಸಾಮಾನ್ಯವಾಗಿ ಹಿಂದೂ ಸಮಾಜದಲ್ಲಿ ನೀರಿನ ಮೂಲದ ಪಕ್ಕದಲ್ಲೇ ಸಮಾಧಿಗಳನ್ನ ಮಾಡ್ತಾರೆ. ನಾವು ಖರ್ಜೂರ ತೋಟಕ್ಕೂ ಭೇಟಿ ಕೊಟ್ಟಿದ್ವಿ. ಮರಳಗಾಡಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಅಥವಾ ತುಂತುರು ನೀರನ್ನ ಬಳಸಿ ಇಲ್ಲಿ ಸುಮಾರು ಖರ್ಜೂರದ ಮರಗಳನ್ನ ಸಾಕ್ತಿದ್ದಾರೆ. ಇದು ಸ್ವಲ್ಪ ಆಫ್ ಸೀಸನ್ ಆಗಿರೋದ್ರಿಂದ ನಿಮಗೆ ಹೆಚ್ಚಿಗೆ ಕಾಯಿ ಏನು ಕಾಣಸಿಗಲ್ಲ. ಲಾಸ್ಟಿಗೆ ಉಳಿದಿರೋ ಒಂದು ಸ್ವಲ್ಪ ಹಣ್ಣನ್ನ ನೋಡ್ಬೋದು.
ನಾವೀಗ ಬಂದಿರೋದು ಸುಂದರವಾದ ಜೈನ್ ಟೆಂಪಲ್ ರಣಕ್ಪುರ್ ಅಂತ. ಈ ಜೈನ್ ಟೆಂಪಲ್ ವಾಸ್ತುಶಿಲ್ಪಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಇಲ್ಲಿ ಮತ್ತೊಂದು ವಿಶೇಷತೆಯನ್ನು ನೋಡ್ಬೋದು. ನೀವು ಇಲ್ಲಿ ನೋಡಿದರೆ ಸುತ್ತಲೂ ಗಿಡ ಮರಗಳು ಹಚ್ಚ ಹಸಿರನ್ನು ಕಾಣ್ಬೋದು. ಕಾರಣ ಏನಪ್ಪಾ ಅಂದ್ರೆ, ನಾವೀಗ ಜೈಸಲ್ಮೇರಿಂದ ಸುಮಾರು 250 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಅರಾವಳಿ ಗುಡ್ಡದ ಮಧ್ಯಭಾಗಕ್ಕೆ ತಲುಪಿದ್ದೀವಿ. ಈ ದಕ್ಷಿಣ ರಾಜಸ್ಥಾನದ ಭಾಗ ಇದೆಯಲ್ಲ, ಗುಜರಾತ್ನ ಬಾರ್ಡರ್ ಜಾಗ, ಕರ್ನಾಟಕದ ಮಲೆನಾಡಿನ ರೀತಿಯಲ್ಲಿ ಕಾಣಸಿಗುತ್ತೆ. ತುಂಬ ಬೆಟ್ಟಗಳು, ಗುಡ್ಡಗಳು, ಹಸಿರು ಕಾಡು, ಸುಮಾರು ಸರೋವರಗಳನ್ನು ಕೂಡ ಇಲ್ಲಿ ನೋಡಬಹುದು. ಈ ದೇವಸ್ಥಾನವನ್ನು ಜೈನರ ಮೊದಲ ತೀರ್ಥಂಕರ ಭಗವಾನ್ ಆದಿನಾಥರಿಗೆ ಅರ್ಪಿಸಲಾಗಿದೆ. ಅನ್ಫಾರ್ಚುನೇಟ್ಲಿ ಈ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಿಂದ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಲೋ ಇಲ್ಲ. ಇದ್ರ ಒಳಗಡೆ ಬಹಳ ಅಂದರೆ ಬಹಳ ಸುಂದರವಾಗಿದೆ. ಪ್ರಪಂಚದ 100 ವಂಡರ್ಗಳಲ್ಲಿ ಈ ದೇವಸ್ಥಾನನೂ ಒಂದು ಅಂತ ಹೇಳ್ತಾರೆ. ದೇಶ ವಿದೇಶಗಳಿಂದ ಬಹಳ ಜನ ಇದನ್ನು ನೋಡೋದಕ್ಕೆ ಬರ್ತಾರೆ. 1444 ಕಂಬಗಳು, ಬೇರೆ ಬೇರೆ ರೀತಿಯ ಕೆತ್ತನೆಗಳಿಂದ ಕೂಡಿರುವಂಥ ಕಂಬಗಳನ್ನು ಇಲ್ಲಿ ನೋಡ್ಬೋದು. ಹಲೋ ಫ್ರೆಂಡ್ಸ್, ಇದರೊಂದಿಗೆ ನಾವು ವಿಡಿಯೋದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ನಾವು ಜೈಪುರ್ ಅಥವಾ ಆಮೇರ್ ಸಂಸ್ಥಾನ ನೋಡಿದ್ವಿ, ಅಲ್ಲಿಂದ ಮಾರ್ವಾಡ್ ಸಂಸ್ಥಾನ ನೋಡಿದ್ವಿ, ಆಮೇಲೆ ಜೈಸಲ್ಮೇರ್ನ ಸಂಸ್ಥಾನ ನೋಡಿದ್ವಿ. ಇವರೆಲ್ಲರೂ ಕೂಡ ಮೊಘಲರ ಅಧೀನದಲ್ಲಿದ್ದರು. ಆದರೆ ಒಂದು ರಾಜ್ಯ ಮಾತ್ರ ಮೊಘಲರ ವಿರುದ್ಧ ಬಹಳ ಹೋರಾಡ್ತು. ಆ ರಾಜ್ಯ ಯಾವುದಪ್ಪ ಅಂದರೆ ಮೇವಾಡ್. ಅದರಲ್ಲೂ ಮೇವಾಡದ ಒಬ್ಬ ರಾಜ ಮಹಾರಾಣಾ ಪ್ರತಾಪ್ ಅಕ್ಬರ್ನ ವಿರುದ್ಧ ಬಹಳ ಸೆಣಸಾಡಿದರು. ಅದರ ರಣರೋಚಕ ಇತಿಹಾಸದೊಂದಿಗೆ ಮುಂದಿನ ವಿಡಿಯೋ ಮೇವಾಡ್ನ ಕೊನೆಯ ರಾಜಧಾನಿ ಉದಯ್ಪುರ್ನಿಂದ ಭೇಟಿಯಾಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.